ಕಾಲುವೆ ಮೋಸಗಾರ ಚಿತ್ರ ನಾಳೆಯಿಂದ ರಾಜ್ಯಾದ್ಯಂತ ಬಿಡುಗಡೆ. ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ಮಹತ್ವದ ಚಿತ್ರ ಕಾಲುವೆ ಮೋಸಗಾರ ನಾಳೆ ರಾಜ್ಯಾದ್ಯಂತ ಬಿಡುಗಡೆಗೊಳ್ಳುತ್ತಿದೆ. ಸಂಜಯ್ ಪುರಾಣಿಕ್ ನಿರ್ದೇಶನ ಮತ್ತು ಭರತ್ ಸಾಗರ್ ಅಭಿನಯದ ಈ ಚಿತ್ರ ಇದೀಗ ಪ್ರೇಕ್ಷಕರ ಗಮನ ಸೆಳೆಯಲು ಸಜ್ಜಾಗಿದೆ. ಚಿತ್ರತಂಡ ಈ ಕುರಿತು ಪತ್ರಿಕಾ ಪ್ರಕಟಣೆಯ ಮೂಲಕ ಮಾಹಿತಿಯನ್ನ ನೀಡಿತು. ಈ ಚಿತ್ರದ ನಟ ಭರತ್ ಸಾಗರ್ ಪರಿವಾರ ಸಮೇತ ನೋಡುವಂತೆ ಚಿತ್ರಕ್ಕೆ ಒಳ್ಳೆಯ ಕಥಾ ಕವನವಿದೆ ಎಂದು ನಿರ್ಮಾಪಕರು ತಿಳಿಸಿದ್ದಾರೆ. ಈ ಚಿತ್ರದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶದ ಪ್ರತಿಭಾವಂತ ಕಲಾವಿದರು ತಮ್ಮ ಅಭಿನಯದಿಂದ ಮಿಂಚಿದ್ದು, ಹಿರಿಯ ತಜ್ಞರು ಕೂಡ ಚಿತ್ರಕ್ಕೆ ಮೌಲ್ಯ ಹೆಚ್ಚಿಸಿದ್ದಾರೆ. ಕಲಬುರಗಿಯಲ್ಲಿ ಶೆಟ್ಟಿ ಮಲ್ಟಿಪ್ಲೆಕ್ಸ್ನಲ್ಲಿ ಪ್ರದರ್ಶನ. ಕಲಬುರಗಿ ನಗರದ ಶೆಟ್ಟಿ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರದಲ್ಲಿ ಕಾಲುವೆ ಮೋಸಗಾರ ಪ್ರದರ್ಶನವಾಗಲಿದ್ದು, ಸ್ಥಳೀಯ ಕಲಾ ಪ್ರೇಮಿಗಳು ಈ ಅವಕಾಶವನ್ನ ನೋಡಿಕೊಳ್ಳುವಂತೆ ಚಿತ್ರತಂಡ ಮನವಿ ಮಾಡಿದೆ. ಈ ಸಿನಿಮಾದ ಚಿತ್ರನಾಯಕಿ ಬಂದು ಯಶಸ್ವಿನಿ ರವೀಂದ್ರ ಅಂತ, ಕಮಲಿ ಧಾರಾವಾಹಿಯಲ್ಲಿ ಅವ್ರು ಮಾಡಿದ್ದಾರೆ. ನಮ್ಮ ಸಿನಿಮಾ ಕರೆಕ್ಟಾಗಿ ಪಾತ್ರ ಕರೆಕ್ಟ್ ಆಗಿದೆ. ಸಂದೇಶಕ್ಕಿಂತ ಮುಖ್ಯವಾಗಿ ಈಗ ಎಲ್ಲರೂ ತುಂಬಾ ಕೆಲಸ ಮಾಡ್ತಿರ್ತಾರೆ, ಸ್ಟ್ರೆಸ್ ಅಲ್ಲಿ ಇರುತ್ತೆ. ಮೊಬೈಲ್ ನೋಡ್ತಾ ಇದ್ರೆ ಅದು ಸ್ಟ್ರೆಸ್. ರಿಲ್ಯಾಕ್ಸ್ ಆಗ್ಬೇಕು ಅಂದ್ರೆ ನಮ್ ಸಿನಿಮಾ ನೋಡ್ಲಿ ಫುಲ್ ರಿಲ್ಯಾಕ್ಸ್ ಆಗ್ಬಿಡ್ತಾರೆ ಅವರು. ಅದೇ ಈ ಸಿನಿಮಾದ ಒಂದು ಸಂದೇಶ ಅಂತ ಇಟ್ಕೊಳಕ್ ಹೋದ್ರೆ ಸರ್, ಎಷ್ಟು ಸಂದೇಶ ಸಿನಿಮಾ ಮಾಡ್ತಾರೆ. ಎಲ್ಲಿ ನೋಡ್ತೀರಾ ಸರ್ ಸಂದೇಶ ಇಟ್ಕೊಂಡು ನೋಡಿ ಹೇಳ್ತಿರೋದು. ಸಂದೇಶ ಇಟ್ಟರು ನೋಡಲ್ಲ, ಕಾಮಿಡಿ ಅಟ್ಲೀಸ್ಟ್ ಈಗ ಒಂದು ಎಂಟರ್ಟೈನ್ಮೆಂಟ್ ಇಟ್ರೆ ಸಿನಿಮಾ ಒಂದು ಎಂಟರ್ಟೈನ್ ಆಗ್ಲಿ ಅಂತವ್ರಿಗೆ ಅಂತ ನಾವು ಇಟ್ಟಿದೀವಿ. ಬಟ್ ಈ ಸಿನಿಮಾದಲ್ಲಿ ನೋಡಿದ್ರೆ ನಿಮ್ಗೆ ಒಂದು ಕಾಲವೇ ಮೋಸಗಾರ ಅಂತ ನಮ್ ಸಿನಿಮಾ ಟೈಟ್ಲು. ಈ ಸಿನಿಮಾದಲ್ಲಿ ನಿಮ್ಗೆ ಕಾಲ ಹೆಂಗ್ ಮೋಸ ಮಾಡತ್ತೆ ಜನಗಳಿಗೆ ಅನ್ನೋದನ್ನ ನೀಟಾಗಿ ತೋರಿಸಿದ್ದಾರೆ. ಅದೊಂದು ಲವ್ ಮುಖಾಂತರ ಆ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ. ತುಂಬಾ ಇಷ್ಟಪಡ್ತೀರಾ. ಸರ್ ಖಂಡಿತವಾಗ್ಲೂ ಈಗ ಹೊಸ ಹೀರೋ ನಾನು ಕಂಟೆಂಟ್ ಇದು ಹುಡ್ಕೊಳಕ್ ನನಗೆ ಇದೇ ತರ ಸಿನಿಮಾ ಮಾಡ್ಬೇಕು ಅಂತಂದ್ರೆ ನನಗೆ ಆಗಲ್ಲ ಸರ್. ನಾನು ಪ್ರೊಡ್ಯೂಸರ್ ಅಲ್ಲ, ನಾನು ಆಕ್ಟರ್. ನನಗೆ ಯಾವ್ದು ಬರೋ ಅವಕಾಶನ ಯೂಸ್ ಮಾಡ್ಕೊಂಡು ಒಳ್ಳೆ ತರ ನಾನು ಆಕ್ಟ್ ಮಾಡಿದ್ರೆ ನಂಗೊಂದು 100,000 ಸಿನಿಮಾ ಕಂಟೆಂಟ್ ಸಿಗುತ್ತೆ ಸರ್. ಸೊ ನನ್ನನ್ನೇ ನೀವು ಬೆಳೆಸಿಲ್ಲ ಅಂದ್ರೆ ನಾನೇ ಬರಕ್ ಸಾಧ್ಯ ಸರ್. ನಮ್ಮಂತ ಹೊಸ ಕಲಾವಿದರು. ಎಲ್ಲ ಸುದ್ದಿ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ. ಇವತ್ತಿನ ದಿವಸ ನಾವು ತಮ್ಮ ಎಲ್ಲರ ಸುದ್ದಿ ವಾಹಿನಿಗಳ ಮೂಲಕ ಏನ್ ವಿಷಯ ಪ್ರಸ್ತಾವನೆ ಮಾಡ್ಬೇಕಂತ ಇದೀವಿ ಅಂದ್ರೆ, ಕಲಬುರಗಿಯಲ್ಲಿ ಕಾಲವೇ ಮೋಸಗಾರ ಅನ್ನುವಂತ ಚಿತ್ರದ ನಾಯಕ ನಟರಾದ ಭರತ್ ಸಾಗರ್ ಅವರು ನಮ್ ಜೊತೆಗೆ ಇವತ್ತಿದ್ದಾರೆ. ಬಹಳಷ್ಟು ಶ್ರಮ ಪಟ್ಟು ಅನೇಕ ಪಾತ್ರಗಳಲ್ಲಿ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡು ಇವತ್ತಿನ ದಿವಸ ಒಬ್ಬ ನಾಯಕ ನಟನಾಗುವ ಮಟ್ಟಿಗೆ ಏರಿ ಇವತ್ತು ಕಲಬುರಗಿಯಲ್ಲಿ ನಮ್ಮೆಲ್ಲರ ಜೊತೆ ನಾವು ಕೂಡ ಕಲಬುರಗಿಯಲ್ಲಿ ಪ್ರಚಾರ ಮಾಡ್ತೇವೆ. ಈ ಸಿನಿಮಾ ಏನಿದೆ ಕಾಲವೇ ಮೋಸಗಾರ, ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಆದಂತ ಘಟನೆಗೆ ಹತ್ತಿರವಾದಂತ ಕಥೆ ಇದೆ. ಬಹಳ ಹೃದಯ ಸ್ಪರ್ಶಿ ಒಂದು ಸಿನಿಮಾ ಮಾಡಿದ್ದೀವಿ. ಈ ಸಿನಿಮಾಕ್ಕೆ ಕಲಬುರಗಿ ಜನತೆಯ ಶರಣ ಬಸವೇಶ್ವರರ ಆಶೀರ್ವಾದ ಬೇಕು, ಖಾಜೆ ಬಂದೆ ನವಾಜ್ ಅವರ ಆಶೀರ್ವಾದ ಬೇಕು. ಅವರ ಚರಣಗಳಲ್ಲಿ ನಾನು ಆಶೀರ್ವಾದ ಪಡೆದು ಈ ಒಂದು ಸಿನಿಮಾ ಸಕ್ಸಸ್ ಆಗ್ಲಿ ಅನ್ನೋ ವಿಷಯನ ಇಟ್ಕೊಂಡು ಇವತ್ತು ಗುಲ್ಬರ್ಗಕ್ಕೆ ಬಂದಿದ್ದಾರೆ, ತಮ್ಮ ಮುಂದೆ ಇವತ್ತು ಬಂದಿದ್ದಾರೆ. ಇದು ಚಿತ್ರದ ಬಿಡುಗಡೆಗೆ ಸಂಬಂಧಿಸಿದಂತೆ ನಡೆದ ಪತ್ರಿಕಾ ಭೇಟಿಯಲ್ಲಿ ರಾಘವೇಂದ್ರ ಚಿಂಚನಸೂರು, ಜಾಪೂರ್, ವಿಜಯಪುರ ಕುಮಾರ್ ಪಾಟೀಲ್ ಮತ್ತು ಪ್ರವೀಣ್ ಕುಮಾರ್ ದೊಡ್ಡಮನಿ ಅವರು ಉಪಸ್ಥಿತರಿದ್ದರು. ಚಿತ್ರದ ಯಶಸ್ಸಿಗೆ ತಮ್ಮ ಬೆಂಬಲವನ್ನ ಪ್ರಕಟಿಸಿದ್ರು. ಕನ್ನಡ ಚಿತ್ರರಂಗಕ್ಕೆ ಬೆಂಬಲದ ಮನವಿ. ಚಿತ್ರತಂಡ ಹಾಗೂ ಕಲಾವಿದರು ಕನ್ನಡ ಪ್ರೇಕ್ಷಕರಿಗೆ ಮನವಿ ಮಾಡಿ ಈ ಚಿತ್ರಕ್ಕೆ ಪ್ರೋತ್ಸಾಹ ನೀಡಿ ಕನ್ನಡ ಚಿತ್ರರಂಗದ ಬೆಳವಣಿಗೆಯಲ್ಲಿ ಕೈಜೋಡಿಸಬೇಕು ಎಂದು ಕೋರಿದ್ದಾರೆ. ಉತ್ತಮ ಕಥೆ, ನಟನೆ, ತಾಂತ್ರಿಕ ಮೌಲ್ಯಗಳೊಂದಿಗೆ ಚಿತ್ರ ರಾಜ್ಯಾದ್ಯಂತ ಗಮನ ಸೆಳೆಯಲಿದೆ ಎಂಬ ನಂಬಿಕೆ ವ್ಯಕ್ತವಾಗಿದೆ.